ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ವ್ಲಾಗ್. ಈ ಒಂದು ಮಿನಿ ಲಾಗಲ್ಲಿ ಒಂದು ರೆಸಿಪಿನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇವಾಗಂತೂ ಅವರೆಕಾಳು ಸೀಸನ್ ಅಲ್ವಾ, ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಬಾತು, ಅವರೆಕಾಳು ಸಾಂಬಾರು, ಅವರೆಕಾಳು ಗೊಜ್ಜು ಈ ಥರ ಮಾಡ್ತಾರೆ. ಬಟ್ ಈ ಥರನೂ ಒಂದು ಅವರೆಕಾಳು ಗೊಜ್ಜನ್ನ ಮಾಡ್ಬೋದು. ಫಸ್ಟ್ ಅವರೆಕಾಳನ್ನ ಕೂಗ್ಸೋಕ್ಕೆ ಅಂತ ಇಟ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕೂಗ್ಸೋಕ್ಕೆ ಅಂತ ಇಟ್ಟಿದ್ದೀನಿ. ನೆಕ್ಸ್ಟು ಒಂದು ಜಾರ್ ತೊಗೊಂಡು ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ ಮತ್ತು ತೆಂಗಿನ ತುರಿನ ಹಾಕ್ಕೊಂಡು ರುಬ್ಕೋಬೇಕು. ಈ ರೀತಿ ಮಸಾಲೆ ರೆಡಿ ಮಾಡ್ಕೋಬೇಕು. ಸೇಮ್ ಒಂದು ಸ್ವಲ್ಪ ಹುಳಿ ಖಾರ ಥರ ಇರುತ್ತೆ ಟೇಸ್ಟು, ಬಟ್ ಬೇರೆ ಥರ ಟೇಸ್ಟ್ ಬರುತ್ತೆ. ಸ್ವಲ್ಪ ಪರೋಟ ಮತ್ತು ಚಪಾತಿ, ಪೂರಿಗೆಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಸ್ವಲ್ಪ ಪ್ಯಾನ್ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪು, ಟೊಮ್ಯಾಟೊ, ಹಾಗೆಯೇ ಸಣ್ಣಗೆ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದಂಥ ಬದನೆಕಾಯಿ. ನಿಮ್ಗೆ ಬದನೆಕಾಯಿ ಇಷ್ಟ ಇಲ್ಲ ಅಂತ ಅನ್ನೋರು ಸ್ಕಿಪ್ ಮಾಡಿಬಿಟ್ಟು ಬೇರೆ ಯಾವುದಾದ್ರೂ ಕೂಡ ಆ್ಯಡ್ ಮಾಡ್ಕೋಬೋದು. ಅಂದರೆ ಬೇರೆ ತರಕಾರಿನ ಆ್ಯಡ್ ಮಾಡ್ಕೋತೀವಿ ಅಂದರೂ ಮಾಡ್ಕೋಬೋದು. ಕೆಲವೊಬ್ಬರಿಗೆ ಬದನೆಕಾಯಿ ಇಷ್ಟ ಆಗೋಲ್ಲ, ಅದರಿಂದ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಅವರೆಕಾಳು ಸೀಸನ್ ಇರೋದ್ರಿಂದ ತೋರಿಸ್ತಾ ಇದ್ದೀನಿ. ಆಮೇಲೆ ನಾವು ಕೂಗ್ಸಿಟ್ಕೊಂಡಿದ್ದಂಥ ಅವರೆಕಾಯಿನ ಕೂಡ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋಂಥ ಮಸಾಲೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ರೆಡಿ ಆದಮೇಲೆ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಅದನ್ನು ಬೇಯಿಸಬೇಕು. ಅದಾದಮೇಲೆ ಒಂದು ಸ್ವಲ್ಪ ಹುಣಸೆ ಹುಳಿನೂ ಕೂಡ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಅದೆಲ್ಲ ರಸ ಇಟ್ಕೊಂಡಾದಮೇಲೆ ಖಾರದ ಪುಡಿ ಅಂತಂದರೆ ಬೇಳೆ ಸಾಂಬಾರು ಪುಡಿನ ಮನೇಲೇ ಮಾಡಿಸಿರ್ತೀವಲ್ವ, ಅದನ್ನು ಕೂಡ ಹಾಕ್ಕೊಂಡು ನಿಮ್ಗೆ ಎಷ್ಟು ಖಾರ ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಹಂಗೇ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಈ ರೀತಿ ಒಂದು ಗ್ರೇವಿ ರೆಡಿ ಆಗುತ್ತೆ. ತುಂಬ ಈಸಿನೂ ಕೂಡ, ಹಾಗೆಯೇ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬದನೆಕಾಯಿ ತಿನ್ನಲ್ಲ ಅನ್ನೋರು ಕೂಡ ಬೇಕಾದ್ರೆ ಮಾಡಿಕೊಂಡು ಬೇರೆ ಯಾವುದಾದ್ರು ತರಕಾರಿ ಹಾಕ್ಕೊಂಡು ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಗ್ರೇವಿ ರೆಡಿ ಆಯಿತು. ತಿಂಡಿನೂ ಕೂಡ ತಿಂದ್ಕೊಂಡು ನಾನು ಅಂಗಡಿಗೆ ಹೋದೆ. ಅಂಗಡಿಗೆ ಹೋಗಿ ಕ್ರೀಮ್ನೆಲ್ಲ ಒಂದು ಸ್ವಲ್ಪ ಪ್ಯಾಕಿಂಗ್ ಮಾಡಬೇಕಿತ್ತು. ನಾನು ಮೊನ್ನೆ ತಾನೇ ಎಲ್ಲ ಪಾರ್ಸಲೆಲ್ಲ ಪ್ಯಾಕಿಂಗ್ ಮಾಡಿದ್ವಿ. 3 ಡೇಸ್ಗೆ ಒಂದ್ಸಲಿ ಪಾರ್ಸಲ್ ಹಾಕೋದಲ್ವ, ಅದರಿಂದ ಇವತ್ತೆಲ್ಲ ಕ್ರೀಮ್ಗಳನ್ನ ಡಬ್ಬಿಗಳಿಗೆ ತುಂಬದೇ ಕೆಲಸ ಆಗೋಯಿತು. ಲೋಷನು ಮತ್ತು ಅದು ರಕ್ತಚಂದನ ಕ್ರೀಮು. ಇದು ರಕ್ತಚಂದನ ಕ್ರೀಮು ಬೇಕು ಅಂತ ಅನ್ನೋರು ಬುಕ್ಕಿಂಗ್ ಮಾಡಿ ತೊಗೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ ಸ್ಕಿನ್ನು. ಬೆಳಗ್ಗೆ ಟೈಮ್ ಯೂಸ್ ಮಾಡೋದು ಡೇ ಕ್ರೀಮು. ಇದರಲ್ಲಿ ಮಂಜಿಷ್ಟ ಪೌಡ್ರು, ರಕ್ತಚಂದನ ಎಲ್ಲ ಯೂಸ್ ಮಾಡಿದ್ದೀವಿ. ಹಾಗೆಯೇ ಬಾಡಿ ಲೋಷನ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಬಾಡಿ ಲೋಷನ್ನು ಇವಾಗ ತುಂಬಾ ಚಳಿ ಅಲ್ವಾ, ಇವಾಗೆಲ್ಲ ಸ್ಕಿನ್ ಎಲ್ಲ ಡ್ರೈ ಆಗಿಬಿಡುತ್ತೆ. ಬೇಕು ಅಂತನೋ ಬುಕ್ಕಿಂಗ್ ಮಾಡಿ ತೊಗೊಳ್ಳಿ. ಆಮೇಲೆ ಸಂಜೆ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಒಬ್ರಿಗೆ ಪಾರ್ಸಲ್ ಕೊಡೋದಿತ್ತು ಅಂತೇಳಿ ತೊಗೊಂಡೋಗ್ತಾ ಇದ್ದೀವಿ. ಅವ್ರಿಗೆ ಯಾವಾಗಲೂ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಪಾಪ ತೊಗೊಂಡೋಗಿ ಕೊಡ್ತೀವಿ. ಇವಾಗ ಬೇರೆ ಅವ್ರಿಗೇನೋ ಹುಷಾರಿಲ್ಲ ಅಂತ ಹೇಳಿದ್ರು, ಅದರಿಂದ ತೊಗೊಂಡೋಗಿ ಕೊಟ್ವಿ. ಅವ್ರು ಯಾವಾಗಲೂ ನಮ್ಮ ಹತ್ರ ಅರ್ಧ ಲೀಟ್ರ್ ಶಾಂಪು, 1/4 ಲೀಟ್ರ್ ಎಣ್ಣೆ ಆ ಥರನೇ ತೊಗೊಳೋದು. ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಅಂತಲೇ ಹೇಳಿದ್ದಾರೆ. ಅದನ್ನು ಕೂಡ ಕೊಟ್ಬಿಟ್ಟು ಮನೆಗೆ ಬಂದು ಊಟ ಮುಗಿಸ್ಕೊಂಡು ಪಾಪಗೂ ಊಟ ಮಾಡಿಸ್ಕೊಂಡು ಇವತ್ತೊಂದು ದಿನ ಇದಾಗಿತ್ತು. ಇಷ್ಟ ಆದರೂ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.